ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 19ನೇ ಎಪಿಸೋಡ್ನಲ್ಲಿ 273 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ಮಾಡಿದ್ವಿ. ಇದೀಗ 20ನೇಯ ಎಪಿಸೋಡ್ ಮೂಲಕ 274ರಿಂದ ಪ್ರಶ್ನೆ ಸಂಖ್ಯೆ ಮುಂದಿನ ಪಾಠವನ್ನು ಮುಂದುವರಿಸೋಣ. ಶಂಬರಾಸುರ ಸಂಹಾರ ಮಾಡಿ ಪ್ರದ್ಯುಮ್ನನನ್ನು ಮಾಯಾವತಿ ಕರೆದುಕೊಂಡು ಬರ್ತಾಳೆ ದ್ವಾರಕಾಪಟ್ಟಣಕ್ಕೆ. ಆ ಎಲ್ಲ ಸಂಗತಿಯನ್ನು ನಾರದರು ದ್ವಾರಕಾವಾಸಿಗಳಿಗೆ ತಿಳಿಸಿದರು ಅನ್ನೋ ವಿಷಯ ಹಿಂದೆ ಪ್ರಸ್ತಾಪ ಆಗಿತ್ತು. ಈ ಪ್ರದ್ಯುಮ್ನನ ಕಥೆ ಅಂದರೆ ಅವನು 10 ದಿನದ ಕೂಸು ಇರುವಾಗಲೇ ಶಂಬರಾಸುರ ಕದ್ಕೊಂಡು ಹೋಗಿದ್ದು, ಸಮುದ್ರದಲ್ಲಿ ಎಸೆದದ್ದು ಇತ್ಯಾದಿ ಇತ್ಯಾದಿ. ನಾರದ ಮುಖಾಂತರನೇ ಕೃಷ್ಣನಿಗೂ ಗೊತ್ತಾಯಿತು ಈ ವಿಷಯ. ಇಲ್ಲ, ಸರ್ವಜ್ಞ ಭಗವಂತ, ಎಲ್ಲವೂ ಗೊತ್ತಿತ್ತು ಅವನಿಗೆ. ಎಲ್ಲವನ್ನು ತಿಳಿದರೂ ಕೂಡ ಸುಮ್ಮನಿದ್ದ. ಶುಕಮುನಿ ಪರೀಕ್ಷಿತ ರಾಜನಿಗೆ ಯಾವ ಕಥೆ ಹೇಳಿದರು? ಕೃಷ್ಣನು ಪೌಂಡ್ರಕ ವಾಸುದೇವನನ್ನು ಸಂಹರಿಸಿದ ಕಥೆಯನ್ನು ಹೇಳಿದರು. ಯಾರು ಈ ಪೌಂಡ್ರಕ ವಾಸುದೇವ? ಇವನು ವಸುದೇವನ ಪುತ್ರನಾದುದರಿಂದ ವಾಸುದೇವ, ಪುಂಡಾಟಿಕೆ ನಡೆಸಿದುದರಿಂದ ಪೌಂಡ್ರಕ. ಕೋಶದಲ್ಲಿ ಪುಂಡ್ರ ಅಂದರೆ ಉದ್ದನಾಮ ಅನ್ನುವ ಹೆಸರು ಇದೆ. ಪುಂಡರು, ಪುಂಡ್ರ, ಪುಂಡರು, ಪುಂಡರು ಪುಂಡಾಟಿಕೆ ನಡೆಸುವವರು ಹೀಗೆಲ್ಲ ಅರ್ಥ ಆ ಶಬ್ದಕ್ಕಿದೆ. ಕೃಷ್ಣನು ಪೌಂಡ್ರಕನನ್ನು ಏಕೆ ಸಂಹರಿಸಿದನು? ಕೃಷ್ಣನು ಸಂಹರಿಸಿದನು ಅನ್ನುವುದಕ್ಕಿಂತ ಈ ಪೌಂಡ್ರಕ ವಾಸುದೇವನೇ ಪುಂಡತನವನ್ನು ಮೆರಿಲಿಕ್ಕೆ ಹೋಗಿ ಕೃಷ್ಣನ ಯುದ್ಧಕ್ಕೆ ಆಹ್ವಾನಿಸಿ ತಾನೇ ಕೃಷ್ಣನಿಂದ ಸಂಹಾರಗೊಂಡ ಅಂತ ಹೇಳುವುದು ಸಮಂಜಸ ಅಂತ ಅನ್ನಿಸ್ತದೆ. ಯಾಕೆ ಈ ಪೌಂಡ್ರಕ ಕೃಷ್ಣನಿಗೆ ಯುದ್ಧಕ್ಕೆ ಆಹ್ವಾನವಿತ್ತ? ಕೃಷ್ಣನ ಮೇಲಿನ ದ್ವೇಷದಿಂದ. ಈ ಪೌಂಡ್ರಕ ವಾಸುದೇವ ಆಗ ಹೇಳಿದಾಗೇ ಈ ಕೃಷ್ಣನ ತಂದೆಯ ವಸುದೇವನ ಪುತ್ರನೇ. ಹಿಂದೊಮ್ಮೆ ಗಂಡು ಮಕ್ಕಳಲ್ಲಿರತಕ್ಕಂತಹ ಕಾಶಿರಾಜ ತನ್ನ ಸುತನು ಅನ್ನುವ ಮಗಳನ್ನು ರಾಜ್ಯವನ್ನು ವರದಕ್ಷಿಣೆಯಾಗಿ ಕೊಟ್ಟು ಈ ವಸುದೇವನಿಗೆ ವಿವಾಹ ಮಾಡಿಕೊಟ್ಟಿದ್ದ. ಅದರಂತೆ ಕರವೀರಪಟ್ಟಣ ಅಂದರೆ ಕೊಲ್ಲಾಪುರ ಶ್ರೀಕಾಲ ವಾಸುದೇವ, ಆ ಪಟ್ಟಣದ ದೊರೆಯೂ ಕೂಡ ತನ್ನ ಮಗಳು ಒಡವಾಳನ್ನು ವಸುದೇವನಿಗೆ ವಿವಾಹ ಮಾಡಿಕೊಟ್ಟಿದ್ದ. ಈ ವಸುದೇವನಿಗೆ 16 ಪತ್ನಿಯರು. ಏನಾಯಿತು? ದೇವಕಿ ವಿವಾಹವಾದ ನಂತರ ಕಂಸನಿಂದ ಯಾವಾಗ ಬಂಧಿತನಾದ ವಸುದೇವ ಮುಂದೆ ಅವನು ಎಲ್ಲಿಯೂ ಹೋಗಲಿಲ್ಲ, ಕಾಶಿಗೂ ಹೋಗಲಿಲ್ಲ, ಆ ಕಡೆಗೆ ಈ ಕಡೆ ಕರವೀರಪಟ್ಟಣಕ್ಕೂ ಬರಲಿಲ್ಲ. ಆಗ ಪೌಂಡ್ರಕ ವಾಸುದೇವ ಅಂದ್ಕೊಂಡ, ನಾನು ಸೀನಿಯರ್ ಅಣ್ಣ, ಕೃಷ್ಣನು ತಮ್ಮನ್ನು ಅಣ್ಣನೆಂದು ಪುರಸ್ಕರಿಸದಿರುವುದು, ನಾನು ಅಣ್ಣ ಅಂತ ಅವನಿಗೆ ನಾನು ಗೌರವನ ಕೊಡ್ತಾ ಇಲ್ಲ ಅವನು. ಇಷ್ಟೇ ಅಲ್ಲ, ಈ ಅಣ್ಣಂದಿರು ಅದರಂತೆ ಮತ್ತೆ ಇವರಲ್ಲಿ ದೋಷ ಇದೆ. ದೇವಕಿಯನ್ನು ಮಲತಾಯಿ ಎಂದು ಗೌರವಿಸದಿರುವುದು. ಅದೇನು ದೇವಕಿ, ನಮಗೇನು ಸಂಬಂಧ ಇಲ್ಲ ಅನ್ನೋ ಲೆಕ್ಕದಲ್ಲಿ. ಮತ್ತು ಸುದೀರ್ಘ ಭೇಟಿಯ ಕೊರತೆ. ಈ ಬಂಧುಗಳಲ್ಲಿ ಮತ್ತೆ ಮತ್ತೆ ಹೋಗಿ ಬರ್ತ ಸಂದರ್ಭವನ್ನು ಇಟ್ಕೋಬೇಕು ನಾವು. ಯಾಕೆ ಇಟ್ಕೊಳ್ಳೇ ಇಲ್ಲ ಅಂದರೆ ಅಲ್ಲಿ ಹೋಗುವ ಬರುವ ಮಾತನಾಡುವ ಕಾಂಟ್ಯಾಕ್ಟ್ ತಪ್ಪಿ ಹೋಯಿತು ಅಂದರೆ ಅದು ಕೊನೆಗೆ ದ್ವೇಷಕ್ಕೆ ಮೂಲವಾಗಿ ಬಿಡುತ್ತದೆ, ಬೇಸರಕ್ಕೆ ಮೂಲವಾಗಿ ಬಿಡುತ್ತದೆ. ಇಲ್ಲಿ ಕೂಡ ಆದದ್ದು ಅದೇನೇ. ಈ ಕಾರಣಗಳಿಂದ ಈ ಪೌಂಡ್ರಕ ವಾಸುದೇವನಿರ್ಬೋದು, ಆ ಕಡೆ ಕೊಲ್ಲಾಪುರದ ಶ್ರೀಗಾಲ ವಾಸುದೇವ ಇರ್ಬೋದು, ಇವರೆಲ್ಲರಿಗೆ ಕೃಷ್ಣನ ಬಗ್ಗೆ ದ್ವೇಷ ಬೆಳೆಯಿತು. ಈ ಪೌಂಡ್ರಕ ವಾಸುದೇವ ಏನು ಪುಂಡಾಟಿಕೆ ನಡೆಸ್ದ ಅಂತ ನೋಡೋದಾಗಿದ್ದರೆ, ಅವನು ಇದ್ದದ್ದು 2 ಕೈಯಲ್ಲ, ಬಂಗಾರದ 2 ಕೈಗಳನ್ನು ಮಾಡಿಸಿಕೊಂಡು ಜೋಡಿಸಿಕೊಂಡ. ನಾನೇ ಚತುರ್ಭುಜ ಕೃಷ್ಣ, ಒರಿಜಿನಲ್ ಕೃಷ್ಣ ಅಂತ ಜನರಿಗೆ ನಂಬಿಸ್ಲಿಕ್ಕೆ, ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ. ಕೃಷ್ಣನಿಗೆ ಹೇಳ್ದ, ಕೃಷ್ಣ ಒರಿಜಿನಲ್ ಕೃಷ್ಣ ನಾನು, ನೀ ಡೂಪ್ಲಿಕೇಟ್. ಇವತ್ತು ಮಾರ್ಕೆಟಲ್ಲಿ ನೋಡ್ತೀವಿ ಯಾವ್ಯಾವುದು ಗೋಲ್ಡ್ ಕವರಿಂಗ್ ವರ್ಕ್ಸ್, ಬಂಗಾರದ ಕೋಟಿಂಗ್ ಇರತಕ್ಕಂಥದ್ದು. ಅವನು ನೋಡಿದ್ರೆ ಏನು ಶೈನಿಂಗು, ಒರಿಜಿನಲ್ ಬಂಗಾರ ಝಕ್ಕಿಸ್ಬೇಕು. ಒರಿಜಿನಲ್ ಬಂಗಾರ ಅದೇ ಮುಂದೆ ಅದು ಮಬ್ಬಾಗಿರ್ತದೆ, ಮಸಕಾಗಿರ್ತದೆ. ಬಂಗಾರ ಒಂದೇ ಅಂತಲ್ಲ, ಅನೇಕ ವಸ್ತುಗಳು ಅಷ್ಟೇ.
ಒರಿಜಿನಲ್ ಪದಾರ್ಥವನ್ನು ಮೀರಿಸ್ತಕ್ಕಂಥ ರೀತಿಯೊಳಗೆ ಈ ಆರ್ಟಿಫಿಷಿಯಲ್ ಅದರ ಶೈನಿಂಗ್ ಜನರನ್ನು ಮರಳು ಮಾಡ್ತದೆ. ಹಾಗಾಗಿ ಒಮ್ಮೊಮ್ಮೆ ಈ ಡೂಪ್ಲಿಕೇಟೇ ಒರಿಜಿನಲನ್ನು ಮೀರಿಸುವಂಥ ರೀತಿ ಇರ್ತದೆ. ಇಲ್ಲಿ ಆದದ್ದು ಅದೇನೆ. ಆ ಡೂಪ್ಲಿಕೇಟ್ ಯಾರು ಪುಂಡಾಟ ನಡೆಸ್ತಕ್ಕಂತಹ ಪೌಂಡ್ರಕ ವಾಸುದೇವ ಕೃಷ್ಣನಿಗೆ ಬಂದು ಹೇಳ್ತಾನೆ, ಒರಿಜಿನಲ್ ಪರಮಾತ್ಮನಿಗೆ ನೀನು ಡೂಪ್ಲಿಕೇಟ್, ಒರಿಜಿನಲ್ ಕೃಷ್ಣ ನಾನು. ಆ ಕೃಷ್ಣನ ಎದೆಯಲ್ಲಿ ಸಾಕ್ಷಾತ್ ಭಗವಂತನಾದ್ದರಿಂದ ಸ್ವಾಭಾವಿಕವಾಗಿ ಶ್ರೀವತ್ಸ ಚಿಹ್ನೆ ಇತ್ತು, ಇವನಿಗೆ ಇರಲಿಲ್ಲ. ಯಾಕಂದರೆ ಅದಕ್ಕೆ ಡೂಪ್ಲಿಕೇಟ್ ಇವನು. ಅದಕ್ಕೇನು ಮಾಡ್ಕೊಂಡಿದ್ದಂತೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಎದೆಯನ್ನು ಸುಟ್ಟುಕೊಂಡಿದ್ದಂತೆ ಶ್ರೀವತ್ಸ ಚಿಹ್ನೆಗೋಸ್ಕರ. ಇಂತಹ ಮಹಾಮೂರ್ಖ ಶಿಖಾಮಣಿ ಈ ಪೌಂಡ್ರಕ. ಇಷ್ಟೇ ಅಲ್ಲ, ಕೃಷ್ಣನಿಲ್ಲದ ಸಮಯದಲ್ಲಿ ತಾನೇ ಸೈನ್ಯದೊಂದಿಗೆ ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿದ್ದಾನೆ ಈ ಮಹಾಪಾಪಿ. ಇಷ್ಟೇ ಅಲ್ಲ, ಕೃಷ್ಣನಿಗೆ ಪತ್ರ ಕಳಿಸ್ದ, ನೋಡು ಕೃಷ್ಣ, ನೀನು ನಿಜವಾಗಿಯೂ ಒರಿಜಿನಲ್ ಕೃಷ್ಣನಾಗಿದ್ದರೆ ನಿನ್ನ ಪರಾಕ್ರಮ ತೋರಿಸು, ಬಾ ಯುದ್ಧಕ್ಕೆ ಅಂಥೇಳಿ ಕಾಲು ಕೆದರಿ ತಾನೇ ಯುದ್ಧಕ್ಕೆ ಜಗಳ ತೆಗೆದು ಯುದ್ಧ ಮಾಡೆಂದು ಕೃಷ್ಣನಿಗೆ ಪತ್ರ ಕಳಿಸಿಕೊಟ್ಟಿದ್ದಾನೆ. ಇವೇ ಮುಂತಾದವು ಈ ಪೌಂಡ್ರಕ ವಾಸುದೇವನ ಪುಂಡಾಟಿಕೆ ಅಂತ ನಾವು ನೋಡಬಹುದಾಗಿದೆ. ಇಂತಹ ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿದ್ದಾನೆ ಭಗವಂತ. ಕೃಷ್ಣನು ಪೌಂಡ್ರಕನ ಪುಂಡಾಟಿಕೆಯನ್ನು ಕೊನೆಗೊಳಿಸಲು ನಿರ್ಧರಿಸಿ ಯುದ್ಧಾಹ್ವಾನ ಸ್ವೀಕಾರ ಮಾಡಿದ. ಆಯಿತು, ಆ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದಾನೆ ಭಗವಂತ. ಪೌಂಡ್ರಕನ ನೋಡಿದ, ನಗು ಬಂತು ಕೃಷ್ಣನಿಗೆ. ಯಾಕೆ? ಒರಿಜಿನಲ್ ಕೃಷ್ಣನಂತೆ 4 ಕೈಗಳು, ಹೆಂಗೆ ನಾಟಕೀಯ ವ್ಯಕ್ತಿ ಜೋಡಿಸ್ಕೊಂಡಂತೆ 2 ಕೈ ಜೋಡಿಸ್ಕೊಂಡಿದ್ದ, 4 ಕೈಗಳು, ಪೀತಾಂಬರಧಾರಿಯಾಗಿದ್ದಾನೆ, ಕೌಸ್ತುಭಮಣಿ, ವನಮಾಲೆ ಮುಂತಾದವನ್ನು ಧರಿಸಿ, ಒರಿಜಿನಲ್ ಗರುಡ ಇಲ್ಲ, ಇಲ್ಲೊಂದೇ ಇರೋದಲ್ಲ, ಅದೇನು ಮಾಡ್ತಾನೆ, ಗರುಡನಂತೆ ಒಂದು ಆಕೃತಿ ಮಾಡಿತ್ತು, ಅದನ್ನು ಕುತ್ಕೊಂಡಿದ್ದ. ಗರುಡನಂತೆ ಮಾಡಿದ ಆಕೃತಿ ಮೇಲೆ ಆ ಆಕೃತಿನ ತಂದು ಇಟ್ಟಿದ್ರು, ಅದನ್ನು ಕುತ್ಕೊಂಡಿದ್ದ. ಅದು ಬಂಗಾರದಲ್ಲಿ ಇತ್ತದು. ಆ ಬಂದ ನಾಟಕದ ವೇಷಧಾರಿಯಂತೆ ಆ ಪೌಂಡ್ರಕನು ಕಂಡ, ನಗು ಬಂತು ಕೃಷ್ಣನಿಗೆ, ಜೋರಾಗಿ ನಕ್ಕುಬಿಟ್ಟ ಅವನು ನೋಡಿ. ಪೌಂಡ್ರಕನು 2 ಅಕ್ಷೋಹಿಣಿ ಸೈನ್ಯ ತಗೊಂಬಂದಿದ್ದ. ಅವನ ಜೊತೆಗೆ ಕಾಶಿರಾಜನು ಕೂಡ 3 ಅಕ್ಷೋಹಿಣಿ ಸೈನ್ಯ. ಎಲ್ಲ ಕೃಷ್ಣ ಬಲರಾಮ ಸೇರಿ ಪುಡಿಗಟ್ಟಿಬಿಟ್ರು 5 ಅಕ್ಷೋಹಿಣಿ ಸೈನ್ಯವನ್ನು ಕೂಡ. ಚಕ್ರದಿಂದ ಪೌಂಡ್ರಕನ ತಲೆಯನ್ನು ಕತ್ತರಿಸಿ ಹಾಕಿದ್ದಾನೆ ಭಗವಂತ. ಆ ತಲೆಯನ್ನು ಕತ್ತರಿಸಿದ ಮಾತ್ರವಲ್ಲ, ಅದನ್ನು ಬಾಣದಿಂದ ಎತ್ತಿ ಹಾರಿಸಿ ಕಾಶಿಯಲ್ಲಿ ಬೀಳಬೇಕದು. ಆ ಪೌಂಡ್ರಕ ವಾಸುದೇವನ ತಲೆ ಕಾಶಿಯಲ್ಲಿ ಬೀಳುವಂತೆ ಮಾಡಿದ. ಆ ಕಾಶಿಯಲ್ಲಿ ಬಿದ್ದ ಈ ಪೌಂಡ್ರಕನ ತಲೆಯನ್ನು ಯಾರೆಲ್ಲ ನೋಡಿದರು? ಸುದಕ್ಷಿಣ ನೋಡಿದ, ಸುದಕ್ಷಿಣ ತಾಯಿ ನೋಡಿದ್ಲು, ಎಲ್ಲರೂ ಅದನ್ನು ನೋಡಿದ್ದಾರೆ. ಈ ಸುದಕ್ಷಿಣ ಯಾರು? ಇವನೇ ಏನು ಸತ್ತು ಹೋಗಿದ್ದಾನೆ ಪೌಂಡ್ರಕ ವಾಸುದೇವ, ಕಾಶಿರಾಜನ ಪುತ್ರ. ಅವನ ಪುತ್ರನೇ ಸುದಕ್ಷಿಣ. ದುಃಖಿತನಾದವನು ನಮ್ಮಪ್ಪನ ಕೊಂದಿದ್ದಾನಲ್ಲ, ಯಾರವನು ಬಿಡೋದಿಲ್ಲ ಅವನನ್ನು ಅಂತ ಸಿಡಿದಿಸ್ಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಆಭಿಚಾರಿಕ ಹೋಮ ನಡೆಸಿ ಬೆಂಕಿ ಉಗುಳುವ, ಭಯಂಕರವಾಗಿ ನರ್ತಿಸುತ್ತಿರುವ ದುಷ್ಟಶಕ್ತಿಯನ್ನು ಶಿವನಿಂದ ವರವನ್ನಾಗಿ ಪಡ್ಕೋತಾನೆ. ಯಾರು? ಆ ಸುದರ್ಶನ. ಆಜ್ಞೆ ಕೊಟ್ಟ, ನಡಿ ದ್ವಾರಕೆಗೆ ಹೋಗು, ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಬಾ. ಬಂತದು ಬೆಂಕಿಯ ಜ್ವಾಲೆ. ಕೃಷ್ಣ ಆಟ ಆಡ್ತಾ ಕೂತಿದ್ದ. ಆ ದ್ವಾರಕಾ ನಿವಾಸಿಗಳು, ಕೃಷ್ಣ ಕೃಷ್ಣ ಬೆಂಕಿ 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 ಬೆಂಕಿ. ಕೃಷ್ಣ ಅಂದ, ಯಾರು ಚಿಂತೆ ಮಾಡಬೇಡಿ, ಸುಮ್ಮನಿರಿ, ಸಮಾಧಾನದಿರಿ. ಪ್ರಳಯಾಗ್ನಿಯಂತೆ ಭಯಂಕರವಾಗಿ ಎರಗಿದ ದುಷ್ಟಶಕ್ತಿಯಿಂದ ದ್ವಾರಕಾವಾಸಿಗಳು ತತ್ತರಿಸಿದರು. ಕೃಷ್ಣನು ಅದನ್ನು ನಾಶಪಡಿಸಲು ಚಕ್ರಕ್ಕೆ ಆದೇಶವಿತ್ತ. ಅಲ್ಲೇ ಕೂತಿದ್ದ, ಚಕ್ರಕ್ಕೆ ಆದೇಶ ಕೊಟ್ಟ, ಚಕ್ರ ಹೊರಡಿತು. ಆ ದುಷ್ಟಶಕ್ತಿಯನ್ನು ಬೆನ್ನಟ್ಟಿದ ಸುದರ್ಶನ ಚಕ್ರ ಏನು ಹಂಗೆ ಎಲ್ಲಿ ಹೋದಲ್ಲ ಬಂತು, ಕಾಶಿ ಪಟ್ಟ ತನಕ ಬಂತದು. ಆ ದುಷ್ಟಶಕ್ತಿ ತನ್ನನ್ನು ಪ್ರಯೋಗಿಸಿದ ಸುದಕ್ಷಿಣ ರಾಜನನ್ನೇ ಬಲಿ ಪಡೆಯಿತು. ಸಮಸ್ತ ಕಾಶಿಪಟ್ಟಣವನ್ನು ಕೃಷ್ಣನ ಚಕ್ರ ಸುದರ್ಶನ ಸುಟ್ಟು ಬೂದಿ ಮಾಡಿ ಪುನಃ ವಾಪಸ್ ಕೃಷ್ಣನ ಬಳಿಗೆ ಬಂದಿತು. ಇದನ್ನು ತಿಳಿತಕ್ಕಂಥ ಸಂದೇಶ ಏನು? ಕೃಷ್ಣನ ಸುದರ್ಶನ ಚಕ್ರವನ್ನು ಯಾರೂ ಎದುರಿಸಲಾರರು. ಯಾರ ಚಕ್ರದ ಪ್ರಭಾವದಿಂದ ಹಿಂದೊಮ್ಮೆ ವಾರಣಾಸಿ ಪಟ್ಟಣ ಸಮಗ್ರ ಸುಟ್ಟು ಬೂದಿಯಾಯಿತು,
ಅಂತಹ ಚಕ್ರ ಶ್ರೀನಿವಾಸನ ಬಲಕೈಯಲ್ಲಿದೆ ಎಂದು ಪದ್ಮಾವತಿಯು ತಾಯಿ ಹೇಳ್ತಾಳೆ. ನಾನು ಹೂ ಹರಲಿಕ್ಕೆ ಅಂತ ಹೋಗುವಾಗ ಉದ್ಯಾನದಲ್ಲಿ ಇಂತಹ ಶ್ರೀನಿವಾಸ ಕಂಡು ಬಂದ, ಅವನ ಬಲಕೈಯಲ್ಲಿ ಚಕ್ರ ಇತ್ತು ಅಂತ. ಯಸ್ಯ ಚಕ್ರ ಪ್ರಭಾವೇಣ ದಗ್ಧ ವಾರಾಣಸೀಪುರ, ಯಾರ ಚಕ್ರದ ಪ್ರಭಾವದಿಂದ ಇಡೀ ಎಲ್ಲ ಸಮಸ್ತ ಒಂದೊಮ್ಮೆ ಪಟ್ಟಣವೆಲ್ಲ ಸುಟ್ಟು ಬೂದಿಯಾಯಿತು, ಅಂತಹ ಚಕ್ರದ ಕೃಷ್ಣನ ಕೈಯಲ್ಲುಂಟು ಅಂತ ವಿಶೇಷವಾಗಿ ವರ್ಣನೆ ಮಾಡಿದ್ದಾಳೆ. ಈ ಆಭಿಚಾರಿಕ ಕ್ರಿಯೆ ಅಂತೇನು ಮಾಡ್ತಾರೆ, ಅದರ ತಾಕತ್ತು ಸೀಮಿತ. ಇಷ್ಟೇ ಅಲ್ಲ, ಹರಿಯ ಭಕ್ತರ ಮೇಲೆ ಈ ಆಭಿಚಾರಿಕ ಪ್ರಯೋಗ ನಡೆಯುವುದಿಲ್ಲ, ದುಷ್ಟಶಕ್ತಿಯನ್ನು ಪ್ರಯೋಗ ಮಾಡತಕ್ಕಂಥದ್ದು. ಇಷ್ಟೇ ಅಲ್ಲ, ಇಂಥ ಆಭಿಚಾರಿಕ ಕ್ರಿಯೆ ದುಷ್ಟಶಕ್ತಿಯ ಪ್ರಯೋಗ ಯಾರು ಮಾಡ್ತಾರೆ, ಅಂತಿಮವಾಗಿ ತಾನೇ ಅದಕ್ಕೆ ಬಲಿಯಾಗುತ್ತಾನೆ. ಚಕ್ರದಿಂದ ಪೂರ್ಣ ಕಾಶೀಪಟ್ಟಣ ನಾಶ ಆಯಿತು ಅಂತ ವಿಷಯ ಪ್ರಸ್ತಾಪ ಆಯಿತು. ಇದರ ಸಂದೇಶ ಮತ್ತೊಂದುಂಟು. ಏನದು? ದುಷ್ಟರ ಸಹವಾಸ ಸಕಲರ ಸರ್ವನಾಶ, ಇದು ಸಂದೇಶ. ಯಾಕೆ? ಪೌಂಡ್ರಕ ವಾಸುದೇವ, ಕಾಶಿರಾಜ, ಸುದಕ್ಷಿಣ ಇವರೆಲ್ಲ ಮುಂತಾದವರು ಹರಿದ್ವೇಷಿಗಳು, ಮಹಾದುಷ್ಟರು. ಇವರು ನಾಶವಾಗುವಾಗ ಇಂತಹ ದುಷ್ಟ ಸಹವಾಸ ಯಾರು ಹೊಂದಿದ್ರು ಕಾಶಿಪಟ್ಟಣ ನಿವಾಸಿಗಳು, ಸಹಜ ಅದು. ದುಷ್ಟ ಜನರ ಜೋಡಿ ಯಾರಿದ್ದಾರೆ, ದುಷ್ಟರಿಗೆ ನಾಶ ಒದಗುವಾಗ ಅವರಿಗೂ ನಾಶ ಬರೋದು ಪಕ್ಕ. ಅದಕ್ಕೆ ನಾವು ದುಷ್ಟ ಸಂಪರ್ಕ ದೂರ ಇರಬೇಕು ಅಂತ ಅರ್ಥ. ಹಾವು ಸೇರಿಕೊಂಡ ಸರೋವರದಲ್ಲಿ ಮೀನುಗಳಿದ್ದರೆ ಹಾವನ್ನು ಕೊಲ್ಲಲು ಹಾಕುವ ಪೆಟ್ಟು ನಿರಪರಾಧಿಯಾಗಿದ್ದರೂ ಕೂಡ ಮೀನುಗಳಿಗೆ ತಗುಲುತ್ತದೆ. ಮೀನೇನು ಮಾಡಿಲ್ಲ ಪಾಪ, ಆ ಬಂದು ಏನು ಪೆಟ್ಟು ಹಾಕೋರು ಇರ್ತಾರೆ, ಅದು ಉದ್ದೇಶವೂ ಅಲ್ಲ ಮೀನಿಗೆ ಪೆಟ್ಟು ಹಾಕೋದು, ಮೀನನ್ನು ಕೊಲ್ಲೋದು. ಅಲ್ಲಿ ಹಾವು ಸೇರಿಕೊಂಡಿದೆ ಆ ಸರೋವರದಲ್ಲಿ. ಆ ಹಾವನ್ನು ಕೊಲ್ಲಕ್ಕಿಂತ ಇವ್ರು ಪೆಟ್ಟು ಹಾಕ್ತಾರೆ, ಆ ಪೆಟ್ಟು ಇದಕ್ಕೂ ಬೀಳ್ತದೆ ಮೀನಿಗೆ. ಆ ಮೀನಿಗೆ ಮಾಡಿ ತಪ್ಪೇನು, ದುಷ್ಟರು ಸೇರಿಕೊಂಡಿರ್ತಕ್ಕಂಥ ಸರೋವರದಲ್ಲಿ ಹಾವಲ್ಲಿದೆ, ಅಲ್ಲಿ ಸೇರಿಕೊಂಡಿದ್ದಾರೆ ಈ ಮೀನುಗಳು. ಅದಕ್ಕಾಗಿ ರಾಮಣಿ ಮಾತನ್ನು ಹೇಳ್ತಾ ಇದೆ, ಪರಪಾಪೈರ್ ವಿನಶ್ಯಂತಿ ಮತ್ಸ್ಯ ನಾಗ ಹೃದಯ ಯಥಾ. ಹಾವು ಸೇರಿಕೊಂಡ ಸರೋವರದಲ್ಲಿ ಇದ್ದರೆ ಮೀನುಗಳಿಗೆ ನಿರಪರಾಧಿತವಾಗಿದ್ದರೂ ಕೂಡ ಆ ಪೆಟ್ಟು ಹಾವಿಗೆ ಹಾಕುವಾಗ ಅವರಿಗೂ ಬೀಳ್ತದೆ. ಹಾಗೆ ದುಷ್ಟರ ಸಹವಾಸದಲ್ಲಿ ಇದ್ದರು ಅಂದರೆ ಅವರಿಗೆ ನಾಶನೋ ಕಷ್ಟನೋ ಒದಗುವಾಗ ಅವ್ರ ಜೊತೆಗಿರತಕ್ಕಂಥವ್ರಿಗೂ ಪಕ್ಕ ಅದು ಹಾಗೇ ಆಗ್ತದೆ. ಆ ಚಿಂತನೆಯನ್ನು ತಂದುಕೊಳ್ಳಬಹುದಾಗಿದೆ. ಶ್ರೀಕೃಷ್ಣ.